ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ನೋಡಿದ್ರಿ ಮೊನ್ನೆ ನನ್ನ ಗಂಡನ ಮನೆಯಲ್ಲಿ ಗಣಪತಿನ ಇಡೋದನ್ನು ನೋಡಿದ್ವಿ ನಾವೆಲ್ಲರೂ ವಿಡಿಯೋ ಎಲ್ಲರೂ ನೋಡಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನೋಡ್ತಾ ಇರೋದು ನನ್ನ ತವ್ರ ಮನೆಯಲ್ಲಿ ವಿಘ್ನೇಶ್ವರನ ವಿಸರ್ಜನೆ ಮಾಡ್ತಾ ಇರೋದು ವಿಡಿಯೋ ಅಪ್ಲೋಡ್ ಮಾಡತ್ತೀವಿ. ಯಾಕಂದ್ರೆ ಅಳಲೈತಿ ಅಂತ ಹೇಳಿ ನಮ್ಮ ಗಂಡನ ಮನೆಯಲ್ಲಿ ಇಲ್ಲ ಇವಾಗ. ಆ್ಯಕ್ಚುಲಿ ಅದಕ್ಕೆ ತವ್ರ ಮನೆಯಲ್ಲಿ ಗಣಪತಿ ಕಳಿಸೋದನ್ನ ವಿಡಿಯೋ ಮಾಡಿದ್ದೀನಿ. ನೋಡ್ಬೋದು ಎಲ್ಲ ನಾವು ಆ ಪೂಜೆ ಗಣಪತಿ ತರುವಾಗ ಹೇಗೆ ಪೂಜೆ ಮಾಡಿ ತರ್ತೀವೋ ಅದೇ ಥರ ಕಳಿಸುವಾಗನೂ ವಿಘ್ನೇಶ್ವರನ ಅದೇ ಥರ ಪೂಜೆ ಮಾಡಿ ಭಕ್ತಿಯಿಂದನೇ ಕಳಿಸ್ಕೊಡ್ತೇವೆ. ಎಲ್ಲರೂ ಹಾಗೆ ಕಳಿಸ್ಕೊಡ್ತಾರೆ ಆಲ್ಮೋಸ್ಟ್ ಆಲ್. ನಮ್ಮ ಮನೇಲೂ ಕೂಡ ಇದೇ ಮಂತ್ರ ಎಲ್ಲ ಹೇಳಿ ಪೂಜೆ ಮಾಡಿ ಕಳಿಸ್ಕೊಟ್ವಿ ನಮ್ಮ ವಿಘ್ನೇಶ್ವರನ. ಈ ಥರ ಎಲ್ಲರೂ ಮಂತ್ರ ಹೇಳಿ ಆಮೇಲೆ ಗಣಪತಿ ಬಲಗಡೆ ಬುತ್ತಿ ಕಟ್ತಾರೆ. ಅದು ಒಂದು ಪದ್ಧತಿ. ಗಣಪಗೆ ಬುತ್ತಿ ಕಟ್ಟೋದು ಒಂದು ಬಿಳಿ ಅರ್ಬಿ ಒಳಗೆ ಬಲಗಡೆ ಕೈ ಒಳಗೆ ಬುತ್ತಿ ಕಟ್ತಾರೆ. ನಮ್ಮ ತಮ್ಮ ಎಲ್ಲ ಪೂಜೆ ಮಾಡಿದ, ನಮ್ಮ ಮಮ್ಮಿ ಎಡೆ ಮಾಡಿದರೆ, ನಾನು ಆರತಿ ಎಲ್ಲ ಬೆಳಿಗ್ಗೆ ಗಣಪ ಹೊಂಟ ನೋಡ್ರಿ ನಮ್ಮ ಮನೆಯಿಂದ. ಬೇಜಾರಾಕತಿ 5 ದಿನ ಇಟ್ಟು ಕಳಿಸ್ಕೊಡೋದಂದ್ರೆ. ನಮ್ಮ ಮನೇಲಿ ಈ ಥರ ಪದ್ಧತಿ ಐತಿ. ಗಣಪ ಎಲ್ಲ ಮನೆ ನೋಡಿ ಹೋಗ್ತಾನೆ. ಹೋಗೋ ಮುಂದೆ ಮನೆ ತೋರಿಸ್ಕೊಂಬರ್ತಾರೆಲ್ಲ. ಆಮೇಲೆ ಹೋಗುವಾಗ ನಮ್ಮ ಅಣ್ಣ, ನಮ್ಮ ಹೇಮಂತಣ್ಣವ್ನು ದೊಡ್ಡಣ್ಣ, ಅವನು ಪಟಾಕ್ಷಿ ಹಾರ್ಸಕತ್ತಿದ್ದ. ನಾವು ಹಾರಿಸ್ಬೇಕಂದೆ, ಬಟ್ ನನ್ನ ಕೈಲಿ ಗೋರಮ್ಮನ ಕೊಟ್ಬಿಟ್ಟಿದ್ರು. ಅದಕ್ಕೆ ಹಾರಿಸ್ಲಿಲ್ಲ. ಇದು ನಮ್ಮೂರು ಮೈಲಾರ ರೋಡಲ್ಲಿರೋ ಗೋಕಟ್ಟಿ ಒಳಗೆ ಕಳಿಸ್ತೇವೆ ನಾವು ಗಣಪನ. ಹೊಳಿಗೂ ಕಳಿಸ್ತಾರೆ. ಅಲ್ಲಿ ನೋಡ್ರಿ ಅಂತ ಚಂದ ಸಣ್ಣ ಸಣ್ಣ ನೋಡ್ರೆಲ್ಲ ಪಟಾಕ್ಷಿ ಆಮೇಲೆ ಎಲ್ಲ ಹಚ್ತಾ ಇದ್ರು, ಕುಡಿಕಿ. ಆಮೇಲೆ ಮತ್ತು ಮನೆಯೊಳಗೂ ಪೂಜೆ ಮಾಡಿದ್ವಿ. ಮತ್ತು ನೆಕ್ಸ್ಟ್ ನಾವು ಗೋಕಟ್ಟೆ ಅಂತ ಅಂದೆಲ್ಲ, ಅಲ್ಲಿ ಕೂಡ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ದು ನೋಡ್ರಿ ನಮ್ಮ ತಮ್ಮ. ಅಲ್ಲಿ ಕೂಡ ಪೂಜೆ ಮಾಡಿ ವಿಘ್ನೇಶ್ವರನ ಹೋಗಿ ಮತ್ತು ಮುಂದಿನ ವರ್ಷ ಬಾರಪ್ಪ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಏನೋ ಒಂದು ಚಂದ 5 ದಿನ ಗಣಪ ಇದ್ದು ಪೂಜೆ ಮಾಡಿ ಏನೋ ಒಂಥರ ಅದು ಫೀಲ ಬೇರೆ ಆಕತಿ, ಅದ್ರ ಖುಷಿನೇ ಬೇರೆ. ಆ್ಯಂಡ್ ಸ್ವಲ್ಪ ಬೇಜಾರನೂ ಆಕತಿ ಕಳಿಸ್ಕೊಡಕ್ಕೆ. ಆ್ಯಕ್ಚುಲಿ ಸಣ್ಣ ಹುಡ್ರು ಭಾಳ ಹಚ್ಕೊಂಡಿರ್ತಾರೆ ವಿಘ್ನೇಶ್ವರನ. ನಾವು ಹಂಗೆ ಹಚ್ಕೊಂಡಿರ್ತೇವೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಹುಟ್ಟು ಸಾವು ಅನ್ನೋದು ಹೆಂಗೆ ನೋಡ್ರಿ, ಹಂಗೆ ವಿಘ್ನೇಶ್ವರನ ಬಂದ ಒಂದು 5 ದಿನ ಇದ್ದ ಮತ್ತು ನೀರಾಗ ಹೋಗ್ಬಿಡ್ತಾನೆ ಮುಳುಗಿಸಿ. ಅಲ್ಲಿ ಕೂಡ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಪೂಜೆ ಮಾಡಿ ಕಳಿಸ್ಕೊಡ್ತೇವೆ ಈಗ ಗಣಪನ. ನೋಡ್ರಿ ಎಷ್ಟು ಚಂದ ಅಲ್ಲ. ನಿಮಗೂ ಹೆಂಗೆ ಅನಿಸ್ತತಿ? ನಿಮ್ಮ ಮನೆಯೊಳಗೆ ಸಣ್ಣ ಸಣ್ಣ ಹುಡ್ರಿದ್ರೆ ಫೀಲ್ ಆಕ್ಕಾರ ಏನೋ ಗಣಪ ಹೋಗಿ ಮೇಲೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಮ್ಮ ವಿಡಿಯೋನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. 3 ಸರಿ ಮುಳುಗಿಸಿ ಆಮೇಲೆ ಒಗಿತಾರೆ ವಿಘ್ನೇಶ್ವರನ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.